ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಅದೃಷ್ಟದ ರಾಶಿ ಈ ವೃಷಭ ರಾಶಿ ಈ ಜೂನ್ ತಿಂಗಳಲ್ಲಿ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವೃಷಭ ರಾಶಿಯ ಈ ಒಂದು ಗ್ರಹ ಅಂದ್ರೆ ಮೂಲ ಗುರು ಅಂದ್ರೆ ಶುಕ್ರ ಗ್ರಹ. ಶುಕ್ರನು ನಿಮಗೆ ತುಂಬಾನೇ ಶುಭ ಒಳ್ಳೆಯ ಫಲಗಳನ್ನ ನೀಡ್ತಾನೆ. ಅದೃಷ್ಟದ ಬಣ್ಣಗಳು ಬಂದು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಗೆ ಈ ಗುಲಾಬಿ ಬಣ್ಣ, ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣ ಇವು ತುಂಬಾನೇ ಶುಭದಾಯಕ ಅಂತಾನೆ ಅನ್ಬಹುದು. ಇವು ಶಾಂತಿ ಮತ್ತು ಸಮೃದ್ಧಿಯನ್ನ ನಿಮಗೆ ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 6, 5 ಮತ್ತು 2 ತುಂಬಾನೇ ಅದೃಷ್ಟದ ಸಂಖ್ಯೆ ಅಂತಾನೆ ಅನ್ಬಹುದು. ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನಿಮ್ಮ ಪಾಲಿಗೆ ಈ 2026 ಜೂನ್ ತಿಂಗಳು ಕೇವಲ ಮತ್ತೊಂದು ಈ ಒಂದು ಕ್ಯಾಲೆಂಡರ್ ಪುಟವಲ್ಲ. ನಿಮ್ಮ ಹೊಸ್ತಿಲಿಗೆ ಮಹಾಯುದ್ಧದಂತಹ ಪರಿಸ್ಥಿತಿ ಹಾಗೂ 7 ಅತ್ಯಂತ ಅದ್ಭುತ ಅನಿರೀಕ್ಷಿತ ಪವಾಡ ಸದೃಶ್ಯ ಘಟನೆಗಳು ಏಕಕಾಲದಲ್ಲಿ ಎದುರಾಗಲಿವೆ. ಕಳೆದ 5 ತಿಂಗಳುಗಳಿಂದ ಅಂದರೆ ಜನವರಿ, ಫೆಬ್ರವರಿ, ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೂ ನೀವು ಅನುಭವಿಸಿದ ಈ ಒಂದು ತೊಳಲಾಟ, ಪ್ರತಿಯೊಂದು ಕೆಲಸವೂ ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತಿದ್ದ ಆ ನಿಗೂಢ ಹಿನ್ನೆಲೆಗಳಿಗೆ ಈಗ ಕಾಲವೇ ಉತ್ತರ ನೀಡಲು ಸಜ್ಜಾಗಿದೆ. ಈ ಜೂನ್ ತಿಂಗಳಲ್ಲಿ ಬ್ರಹ್ಮಾಂಡದ 5 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿದ್ದು ನಿಮ್ಮ ಹಣೆಬರಹವನ್ನೇ ಸಂಪೂರ್ಣವಾಗಿ ಬದಲಾಯಿಸಲು ಹೊರಟಿವೆ. ಇದರ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆಯ ಮೊದಲ ಭಾಗವನ್ನು ನಾವು ಈಗ ತಿಳಿಯೋಣ. ಕಳೆದ 5-6 ತಿಂಗಳುಗಳಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತೆಂದರೆ, ನೀವು ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಮುಂದಡಿ ಇಟ್ಟರೆ ಸಾಕು, ಯಾರದ್ದೋ ದೃಷ್ಟಿ ಬಿದ್ದಂತೆ ಇಡೀ ಯೋಜನೆಯೇ ತಲೆಕೆಳಕಾಗುತ್ತಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವ ಪರಿಸ್ಥಿತಿ. ನಿಮ್ಮ ಕಾಲುಗಳಿಗೆ ಯಾರೋ ಅದೃಶ್ಯ ಸರಪಳಿಗಳನ್ನು ಕಟ್ಟಿಹಾಕಿದಂತೆ ಭಾಸವಾಗುತ್ತಿತ್ತು. ಆದರೆ ವೃಷಭ ರಾಶಿಯವರ ವಿಶೇಷತೆಯೇ ಅದು. ಅವರು ಎಷ್ಟೇ ನೊಂದರೂ ಜರ್ಜರಿತರಾದರೂ ಜಗತ್ತಿನ ಎದುರು ಮಂಡಿಯೂರಿ ಸೋಲೊಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಈ ಸ್ವಾಭಿಮಾನ ಮತ್ತು ಆಂತರಿಕ ಹಠವೇ ಈ ಜೂನ್ ತಿಂಗಳ ಮಹಾ ಬದಲಾವಣೆಗೆ ಮೂಲ ಪ್ರೇರಣೆಯಾಗಲಿದೆ. ನಿಮ್ಮ ಜೀವನದ ಅತ್ಯಂತ ಕಹಿ ಸತ್ಯವೆಂದರೆ, ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ಒಂದು ಅಲುಗಾಡದ ಕಲ್ಲು ಬಂಡೆಯಂತೆ ನೋಡ್ತಾರೆ. ನಿಮ್ಮ ಜೀವನ ಸಂಗಾತಿ, ನಿಮ್ಮ ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರಿಗೂ ನಿಮ್ಮ ಮನಸ್ಸಿನ ಒಳಗಿರುವ ಆತಂಕ, ಸಾಲದ ಸುಳಿ ಅಥವಾ ನಿರಾಶೆಗಳ ಅರಿವಿರುವುದಿಲ್ಲ. ನಿಮ್ಮ ಮುಖದ ಮೇಲಿರುವ ಒಂದು ಸಣ್ಣ ನಗು ಸಾಕು ಜಗತ್ತು ನೀವು ಸದಾ ಸುಖವಾಗಿದ್ದೀರಿ ಎಂದು ಭಾವಿಸಲು. ಆದರೆ ಆ ನಗುವಿನ ಹಿಂದೆ ನೀವು ಪಟ್ಟ ಶ್ರಮ, ಇತರರಿಗಾಗಿ ನೀವು ಮಾಡಿದ ತ್ಯಾಗಗಳು ಕೇವಲ ನಿಮಗೆ ಮಾತ್ರ ಗೊತ್ತು. ವೃಷಭ ರಾಶಿಯವರು ಇತರರ ಸಂತೋಷಕ್ಕಾಗಿ ತಮ್ಮ ಸ್ವಂತ ಸುಖವನ್ನೇ ಬಲಿ ಕೊಡುವ ಜಾಯಿಮಾಂದವರು. ಆದರೆ ಈ ಜೂನ್ ತಿಂಗಳಲ್ಲಿ ಇತರರಿಗಾಗಿ ಬದುಕುವ ನಿಮ್ಮ ಈ ಸ್ವಭಾವಕ್ಕೆ ಗ್ರಹಗಳು ಒಂದು ಹೊಸ ದಾರಿಯನ್ನು ತೋರಿಸಲಿವೆ. ನಂಬಿಕೆ ದ್ರೋಹದ ಕಹಿ ನೆನಪುಗಳು. ನಿಮ್ಮ ಇಂದಿನ ದಿನಗಳನ್ನು ಒಮ್ಮೆ ತಿರುಗಿ ನೋಡಿದರೆ ಅಲ್ಲಿ ಕೆಲವು ಘೋರ ನಂಬಿಕೆ ದ್ರೋಹಗಳು ಮತ್ತು ಈ ವಿಶ್ವಾಸಘಾತಕನಾದ ಕದನಗಳು ಎದ್ದು ಕಾಣುತ್ತವೆ. ಇಲ್ಲಿ ನೋವಿನ ಸಂಗತಿ ಏನೆಂದರೆ, ನಿಮಗೆ ಯಾರೋ ಅಪರಿಚಿತರು ಅಥವಾ ವೈರಿಗಳು ಬೆನ್ನಿಗೆ ಇರಿಯಲಿಲ್ಲ. ಇಡೀ ಜಗತ್ತೇ ನಿಮ್ಮನ್ನು ಕೈಬಿಟ್ಟರೂ ಆ ವ್ಯಕ್ತಿ ಮಾತ್ರ ನನ್ನ ಜೊತೆ ಇರುತ್ತಾನೆ ಎಂದು ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ, ಯಾರಿಗೆ ನಿಮ್ಮ ಜೀವನದ ರಹಸ್ಯಗಳನ್ನು ಒಪ್ಪಿಸಿದ್ರೋ ಅದೇ ವ್ಯಕ್ತಿ ಅತ್ಯಂತ ಕಠಿಣ ಸಮಯದಲ್ಲಿ ನಿಮ್ಮ ಕೈ ಬಿಟ್ಟು ನಡೆದು ಹೋದರು. ನಿಮಗೆ ಅವರ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿದ್ದಾಗ ಬೆನ್ನು ತಿರುಗಿಸಿ ನಿಂತು ಆ ದ್ರೋಹ ವೃಷಭ ರಾಶಿಯವರನ್ನ ಒಳಗಿನಿಂದ ತಲ್ಲಣಗೊಳಿಸಿತು. ಆದರೆ ನೆನಪಿಡಿ, ವೃಷಭ ರಾಶಿಯವರು ಇಂತಹ ದ್ರೋಹಗಳ ಬೆಂಕಿಯಲ್ಲಿ ಬೆಂದು ಉರಿದಷ್ಟು ಹೆಚ್ಚು ಗಟ್ಟಿಯಾಗ್ತಾರೆ. ಸಿಂಹದಂತೆ ಹಸಿವನ್ನು ಅಡಗಿಸಿಕೊಂಡು ಸರಿಯಾದ ಸಮಯಕ್ಕಾಗಿ ಕಾಯ್ತಾರೆ. ನಿಮ್ಮ ಆಂತರಿಕ ಮನಸ್ಸು ಸದಾ ಬಯಸುವುದು ಒಂದೇ, ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಪ್ರೀತಿಗಾಗಿ ನನ್ನ ಹೆಗಲ ಮೇಲೆ ಕೈ ಹಾಕಿ ನಡೆಸುವ ಒಂದು ಜೀವ ಸಿಗಬಾರದೇ ಎಂದು. ಆದರೆ ಜಗತ್ತು ನಿಮ್ಮ ಬಳಿ ಬರುವುದು ಕೇವಲ ಅವರ ಅಗತ್ಯಗಳಿಗಾಗಿ ಮಾತ್ರ. ಅವರ ಕೆಲಸ ಮುಗಿಯುವವರೆಗೆ ನಿಮ್ಮನ್ನು ದೇವರೆಂದು ಕೊಂಡಾಡುವ ಅದೇ ಜನರು ನಿಮ್ಮ ಜೇಬು ಖಾಲಿಯಾದಾಗ ಅಥವಾ ನೀವು ಕಷ್ಟದಲ್ಲಿದ್ದಾಗ ತಮಗೂ ನಿಮಗೂ ಸಂಬಂಧವೇ ಇಲ್ಲದಂತೆ ದೂರ ಸರಿತಾರೆ. ಆದರೆ ಈ ಜೂನ್ ತಿಂಗಳಲ್ಲಿ ಈ ಎಲ್ಲ ಶೋಷಣೆಗಳಿಗೆ ಒಂದು ಪೂರ್ಣ ವಿರಾಮ ಬೀಳಲಿದೆ. ಬ್ರಹ್ಮಾಂಡದ ಮಹಾಪವಾಡ. ಈ ಜೂನ್ ತಿಂಗಳು ಇಷ್ಟೊಂದು ವಿಶೇಷವಾಗಲು ಮತ್ತು ಜ್ಯೋತಿಷ್ಯ ಲೋಕದಲ್ಲಿ ಇಷ್ಟೊಂದು ಸಂಚಲನ ಸೃಷ್ಟಿಸಲು
ಮುಖ್ಯ ಕಾರಣ ದೇವಗುರು ಬೃಹಸ್ಪತಿ ಮತ್ತು ದೈತ್ಯಗುರು ಶುಕ್ರನ ಅಪರೂಪದ ಒಂದು ಸಂಚಾರ. ಜೂನ್ 2ರಂದು ಬುದ್ಧಿ, ಅದೃಷ್ಟ ಮತ್ತು ಜ್ಞಾನದ ಕಾರಕನಾದ ಗುರು ಭಗವಾನರು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶಿಸಿ ಅಲ್ಲಿ ಉಚ್ಚ ಸ್ಥಾನವನ್ನು ಹೊಂದಲಿದ್ದಾರೆ. ಇದು ನಿಮ್ಮ ರಾಶಿಯ ಪಾಲಿಗೆ ಅತ್ಯಂತ ಮಹತ್ವದ ತಿರುವು. ತೃತೀಯ ಭಾವದಲ್ಲಿ ಗುರು ಶುಕ್ರರ ಒಂದು ಮಿಲನ. ನಿಮ್ಮ ಧನಭಾವದಿಂದ ಮುನ್ನಡೆದು ಜ್ಞಾನದೇವನಾದ ಗುರು ಮತ್ತು ಐಷಾರಾಮಿ ಜೀವನದ ಅಧಿಪತಿಯಾದ ಶುಕ್ರ ಇಬ್ಬರೂ ನಿಮ್ಮ 3ನೇ ಭಾವವಾದ ಪರಾಕ್ರಮ ಮತ್ತು ಸಾಹಸದ ಸ್ಥಾನದಲ್ಲಿ ಒಂದಾಗಲಿದ್ದಾರೆ. ವ್ಯಕ್ತಿತ್ವದ ಮಹಾ ಬದಲಾವಣೆ. ಈ ಯುತಿಯ ಪ್ರಭಾವದಿಂದ ನಿಮ್ಮ ಆಲೋಚನಾ ಶಕ್ತಿ ಎಷ್ಟು ತೀಕ್ಷ್ಣವಾಗುತ್ತೆ ಎಂದರೆ ಇನ್ನು ಮುಂದೆ ನೀವು ಯಾರ ಮಾತನ್ನು ಕೇಳಿ ಮೂರ್ಖರಾಗುವುದಿಲ್ಲ. ನಿಮ್ಮ ನಿರ್ಧಾರಗಳನ್ನು ನೀವೇ ಸ್ವತಂತ್ರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯ ಮೂಡಲಿದ್ದು ನಿಮ್ಮನ್ನು ಸದಾ ಕೀಳಾಗಿ ಕಾಣುತ್ತಿದ್ದ ವೈರಿಗಳು ನಿಮ್ಮ ಕಣ್ಣಿನ ನೋಟಕ್ಕೆ ಹೆದರಿ ತಾವಾಗಿಯೇ ಬಂದು ಶರಣಾಗಲಿದ್ದಾರೆ. ಎಚ್ಚರಿಕೆಯ ಒಂದು ನಡೆ. ಗುರು ಮತ್ತು ಶುಕ್ರ 3ನೇ ಮನೆಯಲ್ಲಿದ್ದಾಗ ಒಂದು ಸಣ್ಣ ನಕಾರಾತ್ಮಕ ಪ್ರಭಾವವು ಇರುತ್ತೆ. ವ್ಯಕ್ತಿ ಅತಿಯಾದ ಆತ್ಮವಿಶ್ವಾಸದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡಲು ಆರಂಭಿಸುತ್ತಾನೆ. ಆದ್ದರಿಂದ ಈ ಜೂನ್ ತಿಂಗಳಲ್ಲಿ ನೀವು ಯಾರಿಗೂ ಯಾವುದೇ ರೀತಿಯ ದೊಡ್ಡ ಭರವಸೆಗಳನ್ನು ಅಂದರೆ ಪ್ರಾಮಿಸ್ ನೀಡಬಾರದು. ನಾನು ನಿನಗೆ ಆ ಕೆಲಸ ಕೊಡಿಸುತ್ತೇನೆ, ಈ ಸಹಾಯ ಮಾಡುತ್ತೇನೆ ಎಂದು ಅತಿಯಾದ ಉತ್ಸಾಹದಲ್ಲಿ ಮಾತು ಕೊಟ್ಟು ಸಿಲುಕಬೇಡಿ. ಮುಂಬರುವ 3-4 ತಿಂಗಳುಗಳ ಕಾಲ ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡುವುದೊಂದೇ ಯಶಸ್ಸಿನ ಒಂದು ಸ್ತೋತ್ರ. ಸೂರ್ಯ ಮಂಗಳಕರ ಪ್ರಭಾವ. ಜೂನ್ ತಿಂಗಳ ಗ್ರಹಗಳ ನೃತ್ಯದಲ್ಲಿ ನಿಮ್ಮ ಲಗ್ನಸ್ಥಾನ ಮತ್ತು ವ್ಯಯಸ್ಥಾನಗಳು 12ನೇ ಮನೆ ಅತ್ಯಂತ ತೀವ್ರವಾದ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿವೆ. ಪ್ರಸ್ತುತ ನಿಮ್ಮ ಲಗ್ನದಲ್ಲಿ ಸೂರ್ಯದೇವನು ಸ್ಥಿತನಾಗಿದ್ದಾನೆ. ಸೂರ್ಯನು ರಾಜಗ್ರಹ ಹಾಗೂ ಅಹಂಕಾರ, ಅಧಿಕಾರ ಮತ್ತು ತೇಜಸ್ಸಿನ ಸಂಕೇತ. ಲಗ್ನದಲ್ಲಿ ಸೂರ್ಯನ ಇರುವಿಕೆಯಿಂದಾಗಿ ಈ ತಿಂಗಳು ನಿಮ್ಮಲ್ಲಿ ಅತಿಯಾದ ಕೋಪ ಮತ್ತು ತರಾತುರಿಯ ಸ್ವಭಾವ ಎದ್ದು ಕಾಣುತ್ತೆ. ನೀವು ಇತರರಿಗಿಂತ ಹೆಚ್ಚಾಗಿ ನಿಮ್ಮ ಸ್ವಂತ ಆಲೋಚನೆಗಳಿಂದಲೇ ಆಂತರಿಕವಾಗಿ ತೊಳಲಾಡುತ್ತೀರಿ. ವೃಷಭ ರಾಶಿಯವರು ಒಮ್ಮೆ ಒಂದು ಕೆಲಸವನ್ನು ಮಾಡಬೇಕೆಂದು ನಿರ್ಧರಿಸಿದರೆ ನಾನು ಇದನ್ನು ಮಾಡಿಯೇ ತೀರುತ್ತೇನೆ ಎಂದು ಹಠಕ್ಕೆ ಬೀಳ್ತಾರೆ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ನಿಮ್ಮ ಈ ಒಂದು ಪ್ರೇರಣೆ ಬಹಳ ಬೇಗನೆ ಕರಗಿ ಹೋಗುತ್ತೆ. ಇಂದು ಬೆಟ್ಟವನ್ನು ಅಗೆಯುವಷ್ಟು ಉತ್ಸಾಹದಲ್ಲಿದ್ದರೆ ನಾಳೆ ಯಾರೋ ಒಬ್ಬರು ಬಂದು ಆಡಿದ ನಕಾರಾತ್ಮಕ ಮಾತಿಗೆ ಬೇಸತ್ತು ಇಡೀ ಕೆಲಸವನ್ನೇ ಅರ್ಧಕ್ಕೆ ಕೈ ಬಿಟ್ಟು ಬಿಡುತ್ತೀರಿ. ಜೀವನದಲ್ಲಿ ಶಿಸ್ತು ಮತ್ತು ನಿರಂತರತೆಯನ್ನು ರೂಢಿಸಿಕೊಳ್ಳದಿದ್ದರೆ ಈ ಜೂನ್ ತಿಂಗಳ ಸುವರ್ಣಾವಕಾಶಗಳು ಕೈತಪ್ಪಬಹುದು. ಈ ಮಂಗಳನ ಒಂದು ವ್ಯಯಸ್ಥಾನ. ಅತ್ಯಂತ ಪ್ರಮುಖವಾಗಿ ಜೂನ್ 21ರವರೆಗೂ ಮಂಗಳ ಗ್ರಹವು ನಿಮ್ಮ ರಾಶಿಯ 12ನೇ ಮನೆಯಾದ ವ್ಯಯ ಭಾವದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12ನೇ ಮನೆ ಎಂದರೆ ಅದು ಒಂದು ನಷ್ಟ, ವೆಚ್ಚ, ಸಾಲ ಮತ್ತು ಆಸ್ಪತ್ರೆಯ ಖರ್ಚುಗಳು ಸೂಚಿಸುವ ಒಂದು ಸ್ಥಾನ. ಮಂಗಳನು ಇಲ್ಲಿ ಕುಳಿತಾಗ ನಿಮ್ಮ ಆರ್ಥಿಕ ಬಜೆಟ್ ಸಂಪೂರ್ಣವಾಗಿ ಬುಡಮೇಲಾಗುವ ಅಪಾಯವಿರುತ್ತೆ. ಅನಗತ್ಯ ವೈಭವದ ಒಂದು ಪ್ರದರ್ಶನ. ಲಗ್ನದ ಸೂರ್ಯ ಮತ್ತು 12ನೇ ಮನೆಯ ಮಂಗಳನ ಈ ಒಂದು ಜುಗಲ್ಬಂದಿಯಿಂದಾಗಿ ನಿಮ್ಮಲ್ಲಿ ಒಂದು ರೀತಿಯ ಅಹಂಭಾವ ಮೂಡುತ್ತೆ. ಸಮಾಜದಲ್ಲಿ ಬಂಧುಗಳ ಎದುರು ಅಥವಾ ನಿಮ್ಮ ರಸ್ತೆಯಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಜಗತ್ತಿಗಿಂತ ಎತ್ತರದಲ್ಲಿರಬೇಕು ಎಂಬ ಹಠ ಉದ್ಭವಿಸುತ್ತೆ. ನೀವು ಒಂದು ಸಾಮಾನ್ಯ ಬಟ್ಟೆ ಅಥವಾ ಮೊಬೈಲ್ ಖರೀದಿಸಲು ಅಂಗಡಿಗೆ ಹೋದರೆ ನಿಮ್ಮ ಯೋಗ್ಯತೆ ಮತ್ತು ಬಜೆಟ್ಗಿಂತ 5 ಪಟ್ಟು ದುಬಾರಿಯಾದ ವಸ್ತುವನ್ನು ಕೇವಲ ಸಮಾಜಕ್ಕೆ ತೋರಿಸಿಕೊಳ್ಳುವ ಸಲುವಾಗಿ ಖರೀದಿಸಿ ಬರುತ್ತೀರಿ. ಈ ಕ್ರೆಡಿಟ್ ಕಾರ್ಡ್ ಬಳಸಿ ಅಥವಾ ಯಾರ ಬಳಿಯಾದರೂ ಕೈಗಡ ಸಾಲ ಮಾಡಿ ಐಷಾರಾಮಿ ವಸ್ತುಗಳನ್ನು ಮನೆಗೆ ತರುವ ಮುನ್ನ 100 ಬಾರಿ ಯೋಚಿಸಿ. ಕೇವಲ ನಿಮ್ಮ ಸುಳ್ಳು ಪ್ರತಿಷ್ಠೆಯನ್ನು ಎತ್ತಿಡಿಯಲು ನೀವು ಮಾಡುವ ಇಂತಹ ಅನಗತ್ಯ ಖರ್ಚುಗಳು ಮತ್ತು ತೆಗೆದುಕೊಳ್ಳುವ ಸಾಲಗಳು ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಈ ವೃಷಭ ರಾಶಿಯವರು ತಮ್ಮ ಹಣವನ್ನು ಸರಿಯಾಗಿ ಉಳಿತಾಯ ಮಾಡಲು ಕಲಿತರೆ ಅವರಿಗಿಂತ ಬಲಿಷ್ಠ ವ್ಯಕ್ತಿ ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ. ಆದರೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ಯಾರೋ ಕಷ್ಟದಲ್ಲಿದ್ದಾರೆ ಎಂದು ದಾನ ಮಾಡುವುದು, ಸ್ನೇಹಿತರ ಪಾರ್ಟಿಗಳಿಗೆ ಖರ್ಚು ಮಾಡುವುದು ಅಥವಾ ಸಮಾಜದ ಮೆಚ್ಚುಗೆಗಾಗಿ ಹಣವನ್ನು ನೀರಿನಂತೆ ಚೆಲ್ಲುವುದನ್ನು ಮೊದಲು ನಿಲ್ಲಿಸಿ. ನಿಮ್ಮ ಈ ಒಂದು ಪರಿಸ್ಥಿತಿ ನಿಮಗೆ ಅನ್ವಯಿಸುತ್ತೆ. ಜೂನ್ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಕಡೆ ನೀವು ತೀವ್ರ ನಿಗಾ ವಹಿಸಬೇಕು. 12ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿ, ಕರ್ಮಫಲದಾತನಾದ ಶನಿದೇವರ ನೇರ ಒಂದು ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದು ಮತ್ತು ಕೇತುವಿನ ಅಶುಭ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಔಷಧಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಸದಾ ಅನಾರೋಗ್ಯದಿಂದ ಬಳಲುತ್ತಿರುವುದು ಅಥವಾ ಈ ಮೆಡಿಕಲ್ ಬಿಲ್ಲುಗಳಿಗೆ ಹಣ ತೇಲುತ್ತಿರುವುದು
ಈ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರಬಹುದು. ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸಣ್ಣ ಪುಟ್ಟ ಅಪಘಾತಗಳು, ಕೈಕಾಲುಗಳಿಗೆ ಗಾಯ ಮಾಡಿಕೊಳ್ಳುವುದು, ತೀವ್ರವಾದ ಅಸಿಡಿಟಿ ಸಮಸ್ಯೆ, ಕಾಲುಗಳಲ್ಲಿ ಊತ ಅಥವಾ ವಿಪರೀತ ನೋವು ನಿಮ್ಮನ್ನು ಕಾಡಲಿದೆ. ಅತ್ಯಂತ ಮುಖ್ಯವಾಗಿ ನೀವು ಯಾವುದೇ ದೈಹಿಕ ಕೆಲಸ ಮಾಡದಿದ್ದರೂ ವಿಪರೀತ ಆಲಸ್ಯ ಮತ್ತು ಅತಿಯಾದ ಸುಸ್ತು ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಸ್ವಲ್ಪ ನಡೆದರೂ ಉಸಿರು ಕಟ್ಟಿದಂತಾಗುವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ನೆನಪಿಡಿ, ಶನಿದೇವರು ಮತ್ತು ಮಂಗಳ ದೇವರಿಬ್ಬರು ವೃಷಭ ರಾಶಿಯವರ ಮೇಲೆ ಸದಾ ಒಂದು ನಿಗೂಢ ರಕ್ಷಣಾ ಕವಚವನ್ನು ಇಟ್ಟಿರ್ತಾರೆ. ಅವರು ನಿಮಗೆ ಕಷ್ಟಗಳನ್ನು ನೀಡ್ತಾರೆ ಎಂದರೆ ಅದರ ಹಿಂದೆ ನಿಮ್ಮನ್ನು ಪರಿಶುದ್ಧಗೊಳಿಸುವ ಮತ್ತು ನಿಮ್ಮ ತಪ್ಪುಗಳನ್ನು ತಿದ್ದುವ ದೊಡ್ಡ ಉದ್ದೇಶವಿರುತ್ತೆ. ಆಂಜನೇಯ ಸ್ವಾಮಿ ಮತ್ತು ಶನಿದೇವರ ಆಶೀರ್ವಾದವನ್ನು ನೀವು ಪಡೆಯಬೇಕು. ಆದಷ್ಟು ಈ ಮಹಾ ಪರಿಹಾರಗಳು ಮಾಡಿಕೊಳ್ಳಿ. ಜೂನ್ ತಿಂಗಳ ಜಾಗರೂಕತೆಗಳು ಮತ್ತು ಈ ಒಂದು ವೃತ್ತಿ ಜೀವನದ ರಾಹುಜಾಲ. ವೃಷಭ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಕಾಡುತ್ತಿರುವ ಈ ಎಲ್ಲ ಗ್ರಹ ದೋಷಗಳನ್ನು ನಿವಾರಿಸಲು ಮತ್ತು ಈ ಜೂನ್ ತಿಂಗಳಲ್ಲಿ ಬ್ರಹ್ಮಾಂಡದ ಸಂಪೂರ್ಣ ಧನಾತ್ಮಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಕೆಲವು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ವೈದಿಕ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ವಿವರಿಸಲಾಗಿದೆ. ಇವುಗಳನ್ನು ಶ್ರದ್ಧೆಯಿಂದ ನೀವು ಪಾಲಿಸಿ. ಮಂಗಳವಾರದ ಈ ಒಂದು ಆರ್ತ ಸೇವೆ. ಮಂಗಳವಾರದ ದಿನದಂದು ಸ್ವತಃ ದುಡಿದು ತಿನ್ನಲು ಅಶಕ್ತರಾದ, ಅಂಗವಿಕಲರಾದ ಅಥವಾ ವೃದ್ಧರಾದ ಅಸಹಾಯಕರಿಗೆ ನಿಮ್ಮ ಕೈಲಾದ ಆರ್ಥಿಕ ಅಥವಾ ಅನ್ನದ ಸಹಾಯವನ್ನು ಮಾಡಿ. ಸರ್ಕಾರಿ ಆಸ್ಪತ್ರೆಯ ಸೇವೆ. ಈ ಪರಿಹಾರವು ಅತ್ಯಂತ ಚಮತ್ಕಾರಿಕ ಫಲ ನೀಡುತ್ತೆ. ಯಾವುದೇ ಒಂದು ಮಂಗಳವಾರದಂದು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಅತ್ಯಂತ ಬಡ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲುಗಳನ್ನು ಅಥವಾ ವೈದ್ಯರು ಬರೆದುಕೊಟ್ಟ ಅಗತ್ಯ ಔಷಧಿಗಳನ್ನು ನಿಮ್ಮ ಸ್ವಂತ ಖರ್ಚಿನಲ್ಲಿ ಖರೀದಿಸಿ ಕೊಡಿ. ಈ ಜಲದಾನದ ಒಂದು ಪುಣ್ಯ. ಪ್ರಸ್ತುತ ಭೀಕರ ಬೇಸಿಗೆಯ ಸಮಯವಾಗಿರುವುದರಿಂದ ನಿಮ್ಮ ಮನೆಯ ಹೊರಗಡೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಬಾಯಾರಿದ ಹಕ್ಕಿ ಪಕ್ಷಿಗಳಿಗೆ ಹಾಗೂ ಮನುಷ್ಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ. ನೀವು ಈ ರೀತಿಯ ಪುಣ್ಯ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಪೂರ್ವಜನ್ಮದ ಕರ್ಮಗಳ ಪ್ರಭಾವದಿಂದ ಅಥವಾ ತಿಳಿಯದೆ ಮಾಡಿದ ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಿದ್ದ ಎಲ್ಲ ಅಡೆತಡೆಗಳು, ಈ ದೃಷ್ಟಿ ದೋಷಗಳು ಮತ್ತು ಗ್ರಹ ಪೀಡೆಗಳು ತಕ್ಷಣವೇ ನಾಶವಾಗುತ್ತೆ. ಅಶುಭ ಫಲ ನೀಡುತ್ತಿದ್ದ ಗ್ರಹಗಳು ಸಹ ನಿಮಗೆ ಶುಭ ಫಲವನ್ನು ನೀಡಲು ಆರಂಭಿಸುತ್ತೆ. ಲಗ್ನದಲ್ಲಿ ಸೂರ್ಯ ಮತ್ತು ಜೂನ್ 20ರ ನಂತರ ಅದೇ ಲಗ್ನಸ್ಥಾನಕ್ಕೆ ಮಂಗಳ ಆಗಮನವಾಗುವುದರಿಂದ ನಿಮ್ಮ ಸ್ವಭಾವದಲ್ಲಿ ತೀವ್ರವಾದ ಬದಲಾವಣೆಗಳು ಬರುತ್ತವೆ. ಈ ಸಮಯದಲ್ಲಿ ಈ ಒಂದಷ್ಟು ಎಚ್ಚರಿಕೆಯಿಂದ ನೀವು ಇದನ್ನು ಪಾಲಿಸಬೇಕು. ಆತುರದ ನಿರ್ಧಾರಗಳಿಗೆ ಬ್ರೇಕ್ ಹಾಕಿ. ಯಾವುದೇ ಕಾರಣಕ್ಕೂ ಜೂನ್ ತಿಂಗಳಿನಲ್ಲಿ ಆತುರಪಟ್ಟು ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರೋ ಪ್ರಚೋದಿಸಿದರು ಎಂದು ರೊಚ್ಚಿಗೆದ್ದು ವ್ಯವಹಾರವನ್ನು ಬದಲಾಯಿಸುವುದು ಅಥವಾ ಉದ್ಯೋಗಕ್ಕೆ ರಾಜೀನಾಮೆ ನೀಡುವ ಸಾಹಸ ಮಾಡಬೇಡಿ. ಈ ಲಾಟ್ರಿ ಆಗಿರ್ಬೋದು, ರೇಸ್ ಆಗಿರ್ಬೋದು, ಷೇರು ಮಾರುಕಟ್ಟೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಅಪಾಯಕಾರಿ ಮತ್ತು ಶೀಘ್ರ ಹಣ ಗಳಿಕೆಯ ಯೋಜನೆಗಳಲ್ಲಿ ಈ ತಿಂಗಳು ಹಣವನ್ನು ಹೂಡಿಕೆ ಮಾಡಬೇಡಿ. ಯಾರನ್ನೋ ನಂಬಿ ದೊಡ್ಡ ಮೊತ್ತದ ಕೈಗಡ ಸಾಲ ಕೊಡುವುದು ಅಥವಾ ಜಾಮೀನು ನಿಲ್ಲುವುದು ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಿ. ವಾಹನ ಚಲಾಯಿಸುವಾಗ ಅತ್ಯಂತ ನಿಧಾನವಾಗಿ ಮತ್ತು ಜಾಗರೂಕರಾಗಿರಿ. ರಸ್ತೆಯಲ್ಲಿ ಹೋಗುವಾಗ ಸಣ್ಣ ಪುಟ್ಟ ಗಾಡಿಯ ಟಚ್ಗಳಿಗೂ ಇತರರೊಂದಿಗೆ ತಗಾದೆ ತೆಗೆಯಲು ಹೋಗಬೇಡಿ. ಆಫೀಸ್ ಆಗಿರ್ಬೋದು, ಮನೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ವಿವಾದವಾಗಿ ರೂಪಾಂತರಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ವೃಷಭ ರಾಶಿಯವರ ಈ ದಾಂಪತ್ಯ ಜೀವನವನ್ನು ನಾವು ನೋಡೋದಾದರೆ ನಿಮ್ಮ ಒಟ್ಟಾರೆ ವೈವಾಹಿಕ ಜೀವನವು ಉತ್ತಮವಾಗಿಯೇ ಇರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಮೂರನೇ ವ್ಯಕ್ತಿಯ ಒಂದು ಪ್ರವೇಶ. ನಿಮ್ಮ ಸುಖ ಸಂಸಾರದಲ್ಲಿ ಬೇರೆ ಯಾರೋ ಸಂಬಂಧಿಕರು, ಸ್ನೇಹಿತರು ಅಥವಾ ನೆರೆಹೊರೆಯವರು ಬಂದು ಆಡುವ ಈ ಒಂದು ಕಿವಿ ಮಾತುಗಳನ್ನು ನಂಬಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನಗತ್ಯವಾಗಿ ಜಗಳವಾಡಬೇಡಿ. ಮೂರನೇ ವ್ಯಕ್ತಿಯ ಮಾತಿಗೆ ಮರುಳಾಗಿ ನಿಮ್ಮ ಮನೆಯ ಶಾಂತಿಯನ್ನು ಕದಡಿಕೊಳ್ಳಬೇಡಿ. ಅದೇ ರೀತಿ ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ನೀವು ಇಡೀ ಕುಟುಂಬದ ಆರೋಗ್ಯದ ಬಗ್ಗೆ ಅತಿಯಾಗಿ ಚಿಂತಿಸುತ್ತೀರಿ. ನಿಮ್ಮ ತಂದೆ, ತಾಯಿ, ಮಕ್ಕಳು, ಸಂಗಾತಿಯ ಸಣ್ಣ ಕೆಮ್ಮಿಗೂ ಗಾಬರಿಯಾಗಿ ಆಸ್ಪತ್ರೆಗೆ ಓಡುವ ನೀವು ನಿಮ್ಮ ಸ್ವಂತ ಶರೀರ ನರಕ ಯಾತನೆ ಅನುಭವಿಸುತ್ತಿದ್ದರೂ ನಿರ್ಲಕ್ಷ್ಯ ಮಾಡ್ತೀರಾ. ನೆನಪಿಡಿ, ನೀವು ಮೊದಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ದೃಢವಾಗಿ ನಿಂತರೆ ಮಾತ್ರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರಲು ಸಾಧ್ಯ. ನಿಮ್ಮ ದೇಹವೇ ಬಿದ್ದು ಹೋದರೆ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುವವರು ಯಾರು? ಈ ಬ್ರಹ್ಮಾಂಡದ ಸತ್ಯವನ್ನು ಅರಿತು ಮೊದಲು ನಿಮ್ಮ ದಿನಚರಿ ಮತ್ತು ಆರೋಗ್ಯದ ಕಡೆಗೆ ಗಮನ ಹರಿಸಿ. ಪ್ರಸ್ತುತ ನಿಮ್ಮ ವೃತ್ತಿ ಮತ್ತು ಕರ್ಮದ 10ನೇ ಭಾವದಲ್ಲಿ ರಾಹು ಮಹಾರಾಜನು ಕುಳಿತಿದ್ದಾನೆ. ಈ ರಾಹು ಎಂದರೆ ಭ್ರಮೆ.
ಮತ್ತು ಗೊಂದಲದ ಒಂದು ಕಾರಕ. ಇದರ ಪ್ರಭಾವದಿಂದಾಗಿ ಈ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ ನಿಮಗೆ ತೀವ್ರವಾದ ಗೊಂದಲಗಳು ಸೃಷ್ಟಿಯಾಗುತ್ತವೆ. ನಾನು ಮಾಡುತ್ತಿರುವ ಕೆಲಸ ಸರಿಯಾಗಿದೆಯೇ, ಉದ್ಯೋಗ ಬಿಟ್ಟು ಬಿಸ್ನೆಸ್ ಮಾಡಬೇಕಾ ಅಥವಾ ಈ ಬಿಸ್ನೆಸ್ ಮುಚ್ಚಿ ಉದ್ಯೋಗಕ್ಕೆ ಸೇರಬೇಕೇ ಎಂಬ ಆಲೋಚನೆಗಳು ನಿಮ್ಮ ತಲೆಯನ್ನು ಕೆಡಿಸುತ್ತೆ. ಇದರಿಂದ ಪಾರಾಗಲು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಬೇಗ ಎದ್ದು ತಾಮ್ರದ ಪಾತ್ರೆಯಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದರೊಂದಿಗೆ ಪ್ರತಿ ಬುಧವಾರದ ದಿನದಂದು ಯಾರಿಗಾದರೂ ಬಡವರಿಗೆ ನಿಮ್ಮ ಕೈಲಾದ ಆಹಾರ ಅಥವಾ ಈ ವಸ್ತ್ರದಾನ ಮಾಡಿ. ಇದು ರಾಹುವಿನ ನಕಾರಾತ್ಮಕ ಭ್ರಮೆಯನ್ನು ಕರಗಿಸಿ ನಿಮಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ಯಶಸ್ವಿ ದಾರಿಯನ್ನು ತೋರಿಸುತ್ತೆ. ನಿಮ್ಮ ಜಾತಕದ ಗ್ರಹಗತಿಗಳು ಮತ್ತು ಈ ಜೂನ್ ತಿಂಗಳ ಮಹಾ ಸಂಚಾರದ ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ನೀವು ಈ ವೃಷಭ ರಾಶಿಯವರು ಇಲ್ಲಿಗೆ ಈ ಮೇ ತನಕ ಕಣ್ಣೀರು ಹಾಕಿದ್ದು ಸಾಕು. ಆದಷ್ಟು ನೀವು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಒಳಿತು. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೇ ಮಾತ್ರ ಇದರಲ್ಲಿ ಇರುವ ಏನೆಲ್ಲ ಈ ಪರಿಹಾರಗಳು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಜೀವನ ಅಂದಮೇಲೆ ಎಲ್ಲರಿಗೂ ಸಹ ಈ ಸುಖ ದುಃಖ ಅನ್ನೋದು ಎರಡೂ ಕೂಡ ಇರುತ್ತೆ ಅಲ್ವಾ? ಹಾಗಾಗಿ ನೀವು ಈ ಸಣ್ಣ ಸಣ್ಣ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನ ಕಾಣ್ತೀರಾ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.